ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ನಾವು ತಿಳ್ಕೊಳ್ಳೋಣ. ಕಹಹು ತಾತ್ ಕೆಹಿ ಬಾಂತಿ ಕೋವು ಕರಿಹಿ ಬಡಾಯಿ ತಾಸು ರಾಮ ಲಖನ್ ತುಮ ಶತ್ರುಹನ್ ಸರಿಸ್ ಸುವನ್ ಸುಚಿ ಜಾಸು सब प्रकार भूपति बड़भागी बादी बिषादु करिय तेहि लागी यह सुनि समुझी सोचु परिहरहु सिर धरी राज रजायसु करहु राय राज पद तुम्ह कहु दीन्हा पिता बचनु फुर चाहिय कीन्हा तजे राम जेहि बचनहि लागी तनु परिहरेवु राम बिरहागी नृपहि बचन प्रिय नहीं प्रिय प्राणा करहु तात पितु बचन प्रवाना करहु शीस धरी भूप रजाई हई तुम्ह कह सब बांति भलाई परशुराम पितु आज्ञा राखी मारी मातु लोक सब साखी तनय जजाति ही जौ बनु दयವು ಪಿತು ಅಜ್ಞಾ ಅಘ ಅಜಸು ನ ಭಯವು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಸಿಷ್ಠರು ಭರತನಿಗೆ ಹೇಳ್ತಾ ಇದ್ದಾರೆ, ದಶರಥನ ಬಗ್ಗೆ ಶೋಕ ಪಡಬೇಡ, ಅವ್ರು ಶೋಕಿಸೋದಕ್ಕೆ ಯೋಗ್ಯವಾಗಿರುವಂಥವ್ರಲ್ಲ. ಯಾಕೆ ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತೆ ಇನ್ನು ದಿಕ್ಪಾಲಕರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ದಶರಥ ಮಹಾರಾಜನ ಗುಣಗಳನ್ನ ಕೀರ್ತಿಸ್ತಾರೆ, ಹೇಳ್ತಾರೆ, ಹಾಡ್ತಾರೆ ಅಂತಂದ್ಮೇಲೆ ಅವನು ಎಂತ ಶ್ರೇಷ್ಠ ವ್ಯಕ್ತಿ ಅನ್ನೋದನ್ನ ತಿಳ್ಕೊ. ಅವನಿಗೋಸ್ಕರ ನೀನ್ ಯಾಕೆ ಶೋಕ ಪಡ್ತಾ ಇದೀಯಾ ಮಗು? ಶ್ರೀರಾಮ, ಲಕ್ಷ್ಮಣ ಮತ್ತೆ ನೀನು, ಶತ್ರುಘ್ನ, ಹೀಗೆ ನಿಮ್ಮಂತಹ ಶ್ರೇಷ್ಠ ಕುಮಾರರನ್ನ ಪಡೆದಂತ ಅವನ ಹಿರಿಮೆಯನ್ನ ನಾನು ಹೇಗೆ ತಾನೇ ಕೊಂಡಾಡಬಹುದು? ಅಂದ್ರೆ ನಿಮ್ಮಂತ ಪವಿತ್ರ ಪುತ್ರರನ್ನ ಪಡೆದಿರುವಂತಹ ಶ್ರೇಷ್ಠ ವ್ಯಕ್ತಿ ಅವನು. ಅವನ ಬಗ್ಗೆ ನಾನು ಏನು ಕೊಂಡಾಡಬಹುದು? ಅಂದ್ರೆ ಅವನ ಹಿರಿಮೆ ಎಂಥದ್ದು, ನಿಮ್ಮಂತಹ ಶ್ರೇಷ್ಠ ಮಕ್ಕಳನ್ನ ಪಡೆದಿದ್ದಾನೆ ಹೇಳು ಅಂತಂದ್ರೆ, ಅಂತಹ ಶ್ರೇಷ್ಠ ವ್ಯಕ್ತಿ ಆ ಮಹಾರಾಜ ಎಲ್ಲಾ ರೀತಿಯಿಂದಲೂ ಕೂಡ ಭಾಗ್ಯವಂತನಾಗಿದ್ದ. ಅವರಿಗೋಸ್ಕರ ನೀನು ವಿಷಾದ ಪಡೋದು ವ್ಯರ್ಥ. ಈ ರೀತಿ ಯೋಚನೆ ಮಾಡಿ ಈ ಶೋಕವನ್ನ ಬಿಡು. ಅಂದ್ರೆ ಮಹಾರಾಜ ಅಷ್ಟೊಂದು ಕೀರ್ತಿವಂತ, ಅಂಥವನ ಬಗ್ಗೆ ನೀನು ಶೋಕ ಪಡಬೇಡ, ಬಿಡು. ರಾಜರ ಆಜ್ಞೆಯನ್ನ ಶಿರಸ ವಹಿಸಿ ಅದರ ತರ ನಡ್ಕೋ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ರಾಜ ನಿನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ, ಅದನ್ನ ನೀನು ಮಾಡು. ಅವರು ರಾಜ ಪದವಿಯನ್ನ ನೀನು ಕೊಟ್ಟಿದ್ದಾರೆ, ಅವರ ಮಾತನ್ನ ನೀನು ಸುಳ್ಳಾಗಿಸ್ಬೇಡ, ಆ ರೀತಿ ನೀನು ನಡ್ಕೋಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಆ ಮಹಾರಾಜ ಎಂಥವನು ಅಂತಂದ್ರೆ, ಸತ್ಯವಾಕ್ಯ ಪರಿಪಾಲನೆಗೋಸ್ಕರ ಶ್ರೀರಾಮನನ್ನೇ ತೊರೆದು ಆಮೇಲೆ ಆ ರಾಮನ ವಿರಹಾಗ್ನಿಗೆ ತನ್ನ ಶರೀರವನ್ನೇ ಅವರು ಆಹುತಿಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಅವನು. ಮೊದಲು ಸತ್ಯವಾಕ್ಯ ಪರಿಪಾಲನೆ, ತನ್ನ ಧರ್ಮ ಏನಿದೆಯೋ ಅದಕ್ಕೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಶ್ರೀರಾಮನನ್ನ ಬಿಡ್ತಾನೆ. ಆಮೇಲೆ ಏನ್ ಮಾಡ್ದ? ಆ ಶ್ರೀರಾಮನನ್ನ ಬಿಟ್ಟು ಇರೋದಕ್ಕಾಗದೆ ತನ್ನ ಪ್ರಾಣವನ್ನೇ ಬಿಡ್ತಾನೆ. ಅಂತಹ ರಾಜ, ಆ ರಾಜನಿಗೆ ತನ್ನ ಪ್ರಾಣಗಳಿಗಿಂತ ಸತ್ಯವಾಕ್ಯ ಪರಿಪಾಲನೆಯೇ ಪ್ರಿಯವಾಗಿತ್ತು. ಅದಕ್ಕೋಸ್ಕರನೇ ಕುಮಾರ, ನೀನು ತಂದೆಯ ಮಾತನ್ನ ಸತ್ಯ ಮಾಡು. ಈಗ ಅವ್ರೇನ್ ಹೇಳಿದ್ದಾರೆ? ರಾಮ ಕಾಡಿಗೆ ಹೋದ್ಮೇಲೆ ಭರತನ ಪಟ್ಟಾಭಿಷೇಕ ಆಗಬೇಕು, ಅದನ್ನ ನಾನು ನಡೆಸ್ಕೊಡ್ತೀನಿ ಅಂತ ಕೈಕೆಗೆ ಮಾತು ಕೊಟ್ಟಿದಾರಲ್ಲ. ಈಗ ನೀನು ಆ ರಾಜ್ಯಕ್ಕೆ ಮಹಾರಾಜನಾಗಬೇಕು, ಅವರ ಆಜ್ಞೆಯನ್ನ ಶಿರಸ ವಹಿಸಿ ನಡೆಸ್ಕೊಡ್ಬೇಕು. ಈ ರೀತಿ ನಡೆಯೋದ್ರಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ನಿನಗೆ ಒಳ್ಳೇದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ತಂದೆಯ ಮಾತನ್ನು ನಡೆಸ್ಕೊಟ್ರೆ ನಿನಗೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಹೇಗೆ ತಂದೆ ಮಾತನ್ನ ಮಕ್ಕಳು ಶಿರಸ ವಹಿಸಿದ್ರು ಇತಿಹಾಸದಲ್ಲಿ ಅಂತನ್ಬಿಟ್ಟು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಮೊದಲನೇ ಉದಾಹರಣೆ ಯಾರು? ಪರಶುರಾಮ ಏನ್ ಮಾಡದ? ತಂದೆಯ ಆಜ್ಞೆಯನ್ನ ಪಾಲನೆ ಮಾಡೋದಕ್ಕೋಸ್ಕರ ತಾಯಿನೇ ಕೊಂದು ಬಿಡ್ತಾನೆ. ತಾಯಿಯನ್ನ ಕೊಲ್ಲೋದು ಎಷ್ಟು ಪಾಪದ ಕೆಲಸ ಅಲ್ವಾ? ಆದ್ರೂ ಕೂಡ ತಂದೆ ಮಾತುಗೋಸ್ಕರ ತಾಯಿಯನ್ನ ಕೊಲ್ತಾನೆ.
ಮತ್ತೆ ಇದು ಲೋಕದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅಲ್ವಾ. ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ ಯಯಾತಿಯ ಮಗ ಇದ್ದಾನಲ್ಲ, ಅವನು ತಂದೆಗೆ ತನ್ನ ಯೌವನವನ್ನೇ ಕೊಟ್ಬಿಡ್ತಾನೆ. ತಂದೆ ಇನ್ನೂ ಭೋಗಿಸೋ ಆಸೆ ಇರುತ್ತೆ, ಆದರೆ ಅವನಿಗಾಗಲೇ ಮರಣ ಬಂದ್ಬಿಟ್ಟಿರುತ್ತೆ. ಆಗ ಅವನು ನಾನು ಇನ್ನೂ ಭೋಗಿಸ್ಬೇಕು, ನನಗೆ ಆಸೆ ತೀರಿಲ್ಲ ಅಂತಂದಾಗ ಮಗ ಇರ್ತಾನಲ್ಲ, ಚಿಕ್ಕ ಮಗ, ಅವನು ತನ್ನ ಯೌವನವನ್ನು ಆ ತಂದೆಗೆ ಧಾರೆ ಎರೆದು ಕೊಡ್ತಾನೆ. ಅಂದರೆ ತಂದೆಗೋಸ್ಕರ, ಅವನ ಮಾತಿಗೋಸ್ಕರ, ಅವನ ಆಸೆಯನ್ನು ಪೂರೈಸೋದಕ್ಕೋಸ್ಕರ ಅವನು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡ್ತಾನಲ್ಲ. ಇಲ್ಲಿ ಅದು ಎಂಥ ಕೆಲಸನೇ ಆಗ್ಬಿಟ್ಟಿರಲಿ, ತಂದೆಯ ಆಜ್ಞೆಯನ್ನು ಪಾಲಿಸಿದ್ರಿಂದ ಅವರಿಗೆ ಅಪಯಶಸ್ಸು ಬರಲಿಲ್ಲ, ಪಾಪ ಕೂಡ ಬರಲಿಲ್ಲ. ನೋಡಿ, ಇಲ್ಲಿ ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ತಂದೆ ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ, ಅದನ್ನು ನಾನು ಪಾಲನೆ ಮಾಡಬೇಕು ಅಂತ ಮಾಡಿದ್ರಿಂದ ಪಾಪ ಆಗಲಿ ಅಪಯಶಸ್ಸಾಗಲಿ ಅವ್ರಿಗೆ ಸಿಗಲಿಲ್ಲ. ಅದ್ರ ಬದಲಿಗೆ ಏನು ಸಿಕ್ತು? ಕೀರ್ತಿ ಸಿಕ್ತು. ಅವರನ್ನು ಈಗಲೂ ಕೂಡ ನಾವು ನೆನೆಸ್ಕೊಳ್ತೀವಲ್ವಾ. ಅದಕ್ಕೋಸ್ಕರ ಆ ವಿಷಯಗಳನ್ನೆಲ್ಲ ಇಲ್ಲಿ ಹೇಳಿ ಎಕ್ಸಾಂಪಲ್ ಮೂಲಕ ನಿಮ್ಮ ತಂದೆ ಹೇಳಿರೋ ಮಾತನ್ನು ನೀನು ನಡೆಸ್ಕೊಡು, ನಿನಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.